ಹಲೋ ಫ್ರೆಂಡ್ಸ್, ಇವತ್ತು ನಾನು ಮನೆ ಒಳಗಡೆ ಮಿನಿಯೇಚರ್ ಗಾರ್ಡನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಟೆರೇರಿಯಂ ಅಂತ ಹೇಳ್ತಾರೆ. ಟೆರೇರಿಯಂ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಅಕ್ವೇರಿಯಂ ಥರನೇ ಒಂದು ಗ್ಲಾಸ್ ಕಂಟೈನರಲ್ಲಿ ಗಿಡಗಳನ್ನ ಬೆಳೆಸೋದು. ಅಕ್ವೇರಿಯಮಲ್ಲಿ ಫಿಶ್ ಇರುತ್ತೆ, ಆದರೆ ಇದರಲ್ಲಿ ಪ್ಲ್ಯಾಂಟ್ಸ್ ಇರುತ್ತೆ. ಈ ಟೆರೇರಿಯಂನ ಆರ್ನಮೆಂಟಲ್ ಆಗಿ ಡೆಕೋರ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿ ಗ್ಲಾಸ್ ಕಂಟೈನರ್ನ ಯೂಸ್ ಮಾಡ್ಕೋಬೋದು. ಖಾಲಿಯಾಗಿರೋಂಥ ಜಾಮ್ ಬಾಟಲ್ಲು, ಉಪ್ಪಿನಕಾಯಿ ಬಾಟಲು ಅಥವಾ ಈ ರೀತಿ ಸಿಂಪಲ್ಲಾಗಿ ಒಂದು ಗ್ಲಾಸಲ್ಲಿ ಕೂಡ ಮಾಡ್ಬೋದು. ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಈ ಟೆರೇರಿಯಂ ಮಾಡೋಕ್ಕೆ ಗ್ಲಾಸ್ ಕಂಟೈನರ್ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆದರೆ ನಾನು ಇವೆರಡೂ ಕಂಟೈನರ್ಸ್ನ ಶಾಪಲ್ಲೇ ತೊಗೊಂಡಿದ್ದು. ಈ ಟೆರೇರಿಯಂ ಮಾಡೋಕ್ಕೆ ಏನೇನು ಬೇಕು ಅಂತ ಒಂದ್ಸಲ ಹಾಗೆ ತೋರಿಸ್ಬಿಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಈ ಗ್ಲಾಸ್ ಕಂಟೈನರ್ಗಳಲ್ಲಿ ಡ್ರೈನೇಜ್ ಹೋಲ್ ಇರಲ್ಲ. ಇದಕ್ಕೆ ಫಸ್ಟ್ ಲೇಯರ್ ನಾನು ಇದ್ಲನ್ನ ಹಾಕ್ತಾಯಿದ್ದೀನಿ. ಈ ಚಾರ್ಕೋಲ್ ಹಾಕೋದ್ರಿಂದ ಗಿಡಗಳೆಲ್ಲ ಫ್ರೆಶ್ ಆಗಿರುತ್ತೆ, ಬ್ಯಾಡ್ ಸ್ಮೆಲ್ ಬರಲ್ಲ, ಯಾವಾಗಲೂ ಕ್ಲೀನ್ ಇರುತ್ತೆ. ನೀರು ಜಾಸ್ತಿ ಆದಾಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಫಂಗಿಸೈಡ್ ಆಗು ಕೂಡ ಕೆಲಸ ಮಾಡುತ್ತೆ. ಈ ಚಾರ್ಕೋಲ್ ಸ್ವಲ್ಪ ದಪ್ಪ ಇರೋದ್ರಿಂದ ಪುಡಿ ಮಾಡಿಬಿಟ್ಟು ಹಾಕ್ತೀನಿ. ಈ ಚಾರ್ಕೋಲ್ ಸಿಗದೇ ಇರೋರು ಪೆಬಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಈ ಟೆರೇರಿಯಂಗೆ ಪಾಟ್ ಮಿಕ್ಸಿಂಗು ಮಣ್ಣು ಮತ್ತು ಮರಳು ಎರಡೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಮರಳು ಸಿಗದೇ ಇರೋರು ಬರೀ ಮಣ್ಣನ್ನು ಬೇಕಾದರೂ ತೊಗೋಬೋದು. ಕೋಕೋಪೀಟ್ ಮಾತ್ರ ಹಾಕಬಾರ್ದು. ಕೋಕೋಪೀಟಲ್ಲಿ ಮಾಯ್ಶ್ಚರ್ ಜಾಸ್ತಿ ಇರೋದ್ರಿಂದ ಗಿಡ ಬೇಗ ಕರಗುತ್ತೆ. ಇದಕ್ಕೆ ಮುಂಚೆ ಒಂದು ಜ್ಯೂಸ್ ಗ್ಲಾಸಲ್ಲಿ ಟೆರೇರಿಯಂ ಮಾಡಿದ್ದೆ, ಅದಕ್ಕೆ ಕೋಕೋಪೀಟ್ ಹಾಕಿದ್ದೆ. ಅದು ಹೇಗಾಗಿದೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಟೆರೇರಿಯಂನ ಇಂಡೋರಲ್ಲೇ ಇಟ್ಕೊಳ್ಳೋದ್ರಿಂದ ಕೋಕೋಪೀಟಲ್ಲಿ ಮಾಯ್ಶ್ಚರ್ ಕೂಡ ಜಾಸ್ತಿ ಹೊತ್ತಿರೋದ್ರಿಂದ ಗಿಡಗಳು ಈ ರೀತಿ ಕೊಳ್ತೋಗುತ್ತೆ. ಇದಕ್ಕಿವಾಗ ನೆಕ್ಸ್ಟ್ ಲೇಯರ್ಗೆ ಮರಳು ಮತ್ತು ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈ ಟೆರೇರಿಯಂನ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಇಡಬಹುದು. ಔಟ್ಡೋರಲ್ಲಿ ಬಿಸಿಲು ತುಂಬ ಕಡಿಮೆ ಬೀಳೋವಂಥ ಕಡೆ ಇಡಬೇಕು. ವಿಂಡೋ ಪಕ್ಕ ಅಥವಾ ಬಾಲ್ಕನಿಯಲ್ಲಿ ಕೂಡ ಇಡಬಹುದು. ಟೆರೇರಿಯಂಗೆ ಡೆಕೋರೇಟ್ ಮಾಡೋಕ್ಕೆ ತುಂಬ ರೀತಿ ಥಿಂಗ್ಸ್ ಸಿಗುತ್ತೆ. ಪೆಬ್ಬಲ್ಸ್ನೆಲ್ಲ ನೀವು ಶಾಪಲ್ಲಿ ತರಲಿಲ್ಲ ಅಂದ್ರೂ ಮರಳಲ್ಲಿ ದಪ್ಪ ದಪ್ಪ ಸ್ಟೋನ್ಸ್ ಇರುತ್ತಲ್ಲ, ಅದನ್ನು ನೀವು ಪೇಂಟ್ ಮಾಡಿ ಕೂಡ ಹಾಕ್ಬೋದು. ಇವಾಗ ತುಂಬ ಇಂಪಾರ್ಟೆಂಟ್ ಇರೋದು ಟೆರೇರಿಯಂಗೆ ಯಾವ ರೀತಿ ಪ್ಲ್ಯಾಂಟ್ಸ್ನ ತಗೋಬೇಕು ಅನ್ನೋದು. ನೀರು ತುಂಬ ಕಡಿಮೆ ತಗೊಳ್ಳೋ ಅಂಥ ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಯಾವ್ಯಾವುದು ಅಂತಂದರೆ ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ಸ್. ಈ ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ಸ್ ಎರಡು ತುಂಬ ನೀರು ಕಡಿಮೆ ಕುಡಿಯುವಂಥ ಗಿಡಗಳು. ಇವೆರಡಕ್ಕೆ ಡೆಸರ್ಟ್ ಪ್ಲಾಂಟ್ಸ್ ಅಂತಲೇ ಹೇಳ್ತಾರೆ. ತುಂಬ ಸ್ಲೋ ಆಗಿ ಕೂಡ ಗ್ರೋತ್ ಆಗುತ್ತೆ. ಈ ಟೆರೇರಿಯಂಗೆ ತುಂಬ ಸೂಟಬಲ್ ಆಗಿರೋಂಥ ಪ್ಲಾಂಟ್ಸ್ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತಾ ಇರೋ ಗಿಡ ಇದು ಸಕ್ಯುಲೆಂಟ್ ಅಲ್ಲ, ನೀರು ತುಂಬ ಕಡಿಮೆ ಕುಡಿಯೋಂಥ ಗಿಡ, ನೆರಳಲ್ಲೇ ಬೆಳೆಯೋ ಗಿಡ. ಅದಕ್ಕೆ ನಾನು ಈ ಟೆರೇರಿಯಂ ಒಳಗೆ ನೆಡ್ತಾ ಇದ್ದೀನಿ. ಬಾಟಲ್ ಒಳಗೆ ಕೈ ಹೋಗಲಿಲ್ಲ ಅಂದರೆ ಐಬ್ರೋ ಪ್ಲಕ್ಕರ್ ಇರುತ್ತಲ್ಲ, ಅದ್ರ ಸಹಾಯದಿಂದ ಗಿಡನ ಮಣ್ಣೊಳಗೆ ಹಾಕಿಬಿಟ್ಟು ಪ್ರೆಸ್ ಮಾಡ್ಬೋದು. ಪ್ಲ್ಯಾಂಟ್ಸ್ನೆಲ್ಲ ಇದರೊಳಗೆ ಇಟ್ಟಾಯಿತು. ಇವಾಗ ಇದ್ರ ಸುತ್ತ ಡೆಕೋರೇಟ್ ಮಾಡೋಕ್ಕೆ ಸ್ವಲ್ಪ ಪೆಬ್ಬಲ್ಸ್ ಮತ್ತು ಸ್ಟೋನ್ಸ್ನ ಇಟ್ಕೊಂಡಿದ್ದೀನಿ. ಇದು ಕ್ರಷ್ ಮಾಡಿರೋ ಅಂಥ ಸ್ಟೋನ್ಸ್. ಇದು ಹೀಗೆ ನರ್ಸರಿಗಳಲ್ಲೆಲ್ಲ ಹೋದಾಗ ಕಲೆಕ್ಟ್ ಮಾಡ್ಕೊಂಡಿರೋವಂಥದ್ದು. ಇದ್ರ ಜೊತೆಗೆ ಸ್ವಲ್ಪ ಪೆಬ್ಬಲ್ಸ್ನ ಇಟ್ಕೊಂಡಿದ್ದೀನಿ. ಈ ಪ್ಲ್ಯಾಂಟ್ಸಿಗೆ ಡೆಕೋರೇಟ್ ಮಾಡೋದನ್ನು ನಿಮ್ಗೆ ಯಾವ ರೀತಿ ಐಡಿಯಾಸ್ ಇದೆ ಆ ರೀತಿ ಮಾಡ್ಕೋಬೋದು. ನಾನು ಎಲ್ಲೆಲ್ಲಿ ಮಣ್ಣಿದೆ ಅಲ್ಲಿಗೆ ಮಾತ್ರ ಈ ಕ್ರಷ್ ಮಾಡಿರೋಂಥ ಸ್ಟೋನ್ಸ್ನ ಹಾಕ್ತೀನಿ.
ಈ ಟೆರೇರಿಯಮಲ್ಲಿರೋ ಪ್ಲ್ಯಾಂಟ್ಸಿಗೆ ನೀರು ಯಾವಾಗಲೂ ಹಾಕಬಾರ್ದು. 2 ವಾರದಿಂದ 3 ವಾರಕ್ಕೊಂದ್ಸಲ ಹಾಕಬೇಕು. ಸ್ಪ್ರೇ ಬಾಟಲಲ್ಲೇ ಸ್ಪ್ರೇ ಮಾಡಬೇಕು. ನೀರನ್ನು ಸ್ಪ್ರೇ ಮಾಡಬೇಕಾದ್ರೆ ಮಣ್ಣು ಗ್ಲಾಸಿಗೆಲ್ಲ ಹಾರಿಬಿಟ್ಟು ಗಲೀಜಾದರೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತಂದರೆ, ಚಿಕ್ಕದು ಪೇಂಟ್ ಬ್ರಷ್ಗಳು ಬರುತ್ತಲ್ಲ, ಅದರಲ್ಲಿ ಗ್ಲಾಸ್ ಒಳಗೆ ಮತ್ತು ಹೊರಗಡೆಯಿಂದ ಬ್ರಷ್ ಮಾಡಿದರೆ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ನೀವು ಕೂಡ ಒಂದು ಬಾಟ್ಲಲ್ಲಿ ಈ ರೀತಿ ಮಿನಿಯೇಚರ್ ಗಾರ್ಡನ್ನ ಟ್ರೈ ಮಾಡ್ಬೋದು. ನಿಮ್ಮ ಮನೆಗೆ ಬರೋ ಗೆಸ್ಟನ್ನು ನೀವು ಇಂಪ್ರೆಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.